ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಟೆಂಪಲ್ ಹೋಗ್ತೀವಿ. ಇವತ್ತು ಮಹಾಶಿವರಾತ್ರಿ. ಕಪಿಲೇಶ್ವರ ಗುಡಿಯಲ್ಲಿ ಯಾರು ಹೇಳೋ ಕಪಿಲೇಶ್ವರ ಗುಡಿ ಹೋಗ್ತೀವಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರಿಗೆ ಪುಸ್ತಕ ಇಲ್ಲ ಅಷ್ಟು ಅರ್ಜೆಂಟ್. ಏಳು ತಿಂಗಳ ಹೋಗ್ಬಿಡೋರಂಗೆ ಮಾಡ್ತಾರೆ. ಅದು ಮಾಡ್ತಿರ್ತೀನಿ 7 ತಿಂಗಳು ಹೋಗಿ ಅದನ್ನೇ ಹಿಂಗೆ ಮಾಡಕತ್ತಾರ. ಇವತ್ತು ಶಿವರಾತ್ರಿ ಅಲ್ಲ, ಇವತ್ತು ಉಪವಾಸ ನಾವು. ಬೆಳಗ್ಗೆ ನಾನು ಲೋಕರ್ ಇದ್ದಿದ್ದೆ, ಲೇಟಾಗಿದ್ದರು. ನಾನು ನಮ್ಮ ಮನೆಗೆಲ್ಲ ಕೆಲಸ ಮಾಡಿ ಎಲ್ಲ ರೆಡಿ ಆಗ್ತಿದ್ದೆ. ಸ್ಯಾರಿ ಎಲ್ಲ ಉಟ್ಕೊಂಡು ಗಂಧ ಎಲ್ಲ ಹಚ್ಕೊಂಡು ಶಿವಗುಡಿ ಹೊಂಟೀವಿ. ಕಾಶಿ ಹೊಂಟಿ ಏನಂತೀವಿ ಅಂತೂ ಇಂತೂ ದೇವಸ್ಥಾನಕ್ಕೆ ಬರತ್ತೀವಿ. ಬಂದು ತಲುಪಿದ್ವಿ. ಗಾಡಿ ಹಚ್ಕೊಂಡ್ರು, ಮೆಚ್ಕೊಂಡ್ರು. ಬಿಲ್ಪತ್ರೆ ಸ್ಲಿಪ್ಪರ್ ಎಲ್ಲಿ ಬಿಡ್ತೀರಿ? ಸ್ಲಿಪ್ಪರ ಬಿಲ್ಪತ್ರೆ ತೊಗೊಳಕ್ಕೆ ಬಂದೀವಿ. ಎಷ್ಟು ರೀ? ಸ್ಲಿಪ್ಪರ್ ಎಲ್ಲಿ ಬಿಡ್ತೀವಿ? ಆ್ಯಕ್ಚುಲಿ ನಮ್ಗೆ ಇದು ಏನದು ಗಂಧ ಹಚ್ಕೊಂಡೇವಲ್ಲ, ಅದು ನಮ್ಗೆ ಮುಖದಾಗ ಕಳಿ ಬಂದಂಗೆ ಅನ್ಸತ್ತೆ ಭಾಳ. ಏನು ಕ್ಯೂ ಇಲ್ಲ? ಮೇ ಬಿ ಇಲ್ಲ, ಅವತ್ತು ಅಲ್ಲಿಂದ ಹಚ್ಚಿದ್ವಿ ನಾವು ಹೋದ ವರ್ಷ. ಈಗ ಸ್ಲಿಪ್ಪಲ್ಲಿ ಬಿಡ್ತಿಲ್ಲ. ಸ್ಲಿಪ್ಪರ್ ಎಲ್ಲರೂ ಒಂದು ಕಡೆ ಬಿಟ್ಬಿಡೋಣ. ಇಲ್ಲಿ ಹೇಳ್ಬಿಡೋಣ ಎಲ್ಲರೂ. ಅಲ್ಲಿ ಅಲ್ಲಿ ಹಾಂ ಸ್ಲಿಪ್ಪರ್ ಬಿಡಬೇಕು. ಎಲ್ಲಿ ಬಿಡ್ಬೇಕಂತ ಗೊತ್ತಿಲ್ಲ. ಏನು ಹಾಂ ಹೋಸಲ 2 ಇತ್ತು. ಹೋಸಲ ಏನು ಭಾಳ ಇದ್ದರ್ದಿದ್ದು ಫುಲ್. ಅಲ್ಲಿಂದ ನಾವು ಲೈನ್ ಹಚ್ಚಿದ್ವಿ. ಹಾಂ ಸ್ಲಿಪ್ಪರ್ ಬಿಡಬೇಕಲ್ಲ. ಚಿಲ್ಲರ್ ಐತಿ ಇದರಲ್ಲಿ ಅಷ್ಟೇ ನೋಡಿ. ಅಂತೂ ಇಂತೂ ಟೆಂಪಲ್ ಒಳಗಡೆ ಬಂದ್ವಿ. ತುಂಬ ರಶ್ ಇತ್ತು. ಯಾಕಂದರೆ ತುಂಬ ಎಲ್ಲ ಗಡಿಬಿಡಿ ಮಾಡ್ತಾಯಿದ್ರು. ಯಾಕಂದರೆ ಹಿಂದ್ಗಡೆ ತುಂಬ ಕ್ಯೂ ಇತ್ತಲ್ಲ, ಅದಕ್ಕೋಸ್ಕರ. ಅವರು ಮಾಡೋದೇನು ತಪ್ಪಲ್ಲ. ದೇವ್ರು ಕೂಡ ನೋಡಿದ್ವಿ. ವಿಡಿಯೋ ಕೂಡ ಅಷ್ಟೇನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ತುಂಬ ಅವಸರ ಮಾಡ್ತಾಯಿದ್ರು, ಅದಕ್ಕೋಸ್ಕರ. ದರ್ಶನ ಆಯ್ತು. ಅವಾಗ ಏನು ಮಾತಾಡ್ತಿಲ್ಲ ಅದರಲ್ಲಿ. ಅಲ್ಲಿಂದ ನಾವು ನನಗೆ ಕೊಡ್ಬೇಕಂತ ಆಯ್ತು. ಅಷ್ಟು ನೀವು ಹೊರಗೆ ಕುಳಿತಿರಲ್ಲ.
ಹೇಳತ್ತಾರಲ್ಲ ನೀರು ಕೊಡ್ಲ ಕೊಟ್ಟೆ ಇಲ್ಲ ಇಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಳ್ತಾ ಇದ್ವಿ. ನಾನು ನಮ್ಮ ಯಜಮಾನ್ರು 2 ಪ್ರಸಾದ ಕೊಟ್ಟಿದ್ದರು. ನಮ್ಮ ಯಜಮಾನ್ರು ಒಂದು ಇಬ್ಬರು ಮನೆಗೆ ಎತ್ತಿಟ್ಕೊಂಡ್ವಿ. ಒಂದು ಹಾಗೆ ಅಲ್ಲೇ ಪ್ರಸಾದ ತಿಂದ್ವಿ ನಾನು ಮತ್ತು ನನ್ನ ಯಜಮಾನ್ರು. ಅದಾದಮೇಲೆ ಇಲ್ಲಿ ಶಿವನ ಆರ್ಟ್ ಬಿಡಿಸಿದ್ರು, ತುಂಬ ಚೆನ್ನಾಗಿತ್ತು. ಅದು ನೋಡ್ಕೋತಾ ಹಾಗೆ ಮುಂದೆ ಹೋದ್ವಿ. ಅದಾದಮೇಲೆ ನೆಕ್ಸ್ಟು ಅಲ್ಲಿ ಏನೋ ಗಂಗಾಜಲ ಅಂತ ಕೊಡ್ತಾಯಿದ್ರು, ಅದನ್ನು ತೊಗೊಂಡ್ವಿ. ನನಗೂ ಮತ್ತು ನನ್ನ ಯಜಮಾನ್ರಿಗೆ 2 ಕೊಟ್ಟರು ಅವರು. ಅದನ್ನು ಹಾಗೆ ನೋಡ್ಕೋತಾ ಇನ್ನು ನೀರು ಕುಡಿಯೋಂಗಿಲ್ಲ ಅದನ್ನು ಹಾಗೆ ಬ್ಯಾಗಲ್ಲಿ ಇಟ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟು ಅಲ್ಲೂ ಕೊಳ ಕಾಣ್ತಾ ಇದೆ. ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ನೈಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರು ನೈಟ್ ಬರೋಣ ಅಂತಂದರು. ನಾನೇ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಅಂತೂ ಇಂತೂ ದರ್ಶನ ಮುಗಿಸಿದ್ವಿ. ಸಾಬೂದಾನಿ ಕೊಟ್ಟಿದ್ರು, ಎಲ್ಲ ಚೆನ್ನಾಗಿತ್ತು, ಮಸ್ತಾಗಿ ಹಾಲು ಕೊಟ್ಟಿದ್ರು. ಮತ್ತು ಮನೆಗೆ ಒಂದು ಸ್ವಲ್ಪ ತಗೊಂಡು ಹೊಂಟೀವಿ. ದರ್ಶನ ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತಿಲ್ಲ ದರ್ಶನ ಚೆನ್ನಾಗಿತ್ತು, ಆದರೆ ಅದಕ್ಕೆ ಬೇರೆ ನೋಡಿದ್ದು, ನಾ ಬೇರೆ ನೋಡಿದ್ದೆ. ಯಾವ್ದು ಶಿವಾನಲ್ಲಿ ನೀ ಯಾವ್ದು ನೋಡಿದ್ರಿ? ಶಿವಾನನ ಮೊದಲು ನೋಡಿ ಆಮೇಲೆ ನೋಡಿದೆ. ಹಾಂ ಸ್ವಲ್ಪ ಗರ್ಲ್ಸ್ ಬೇರೆ ಕಡೆ ಬಾ. ಕಡೆ ತಲೆ ಚಪ್ಪಲ್ ಬೇಕು. ಚಪ್ಪಲ್ ಬಿಟ್ಟು ಹೋಗ್ತಾರೆ. ಎಂತ ಅಂತೂ ಇಂತೂ ಗಾಡಿ ಕಡೆ ಬಂದ್ವಿ. ನಮ್ಮ ಯಜಮಾನ್ರು ಗಾಡಿ ಕಡೆ ತೆಗೀರಿ ಜಲ್ದಿ. ಈಗ ಮನೆಗೆ ಹೋಗ್ಬೇಕು. ಮನೆಯಲ್ಲ ಇನ್ನೊಂದು ಗುಡಿ ಹೋಗ್ಬೇಕು. ಎಂಥದ್ದು ಇದಕ್ಕೆ ಮಲ್ಲಿಕಾರ್ಜುನಗೆ ಹೋಗಿ ಬಿಸಿಲಾಗ ಹೆಂಗ ಹಾಂ ಅದ ಎಷ್ಟು ಇದು ಬಿಸಿಲೈತಿ. ತೆಗಿಲ್ಲ ನಂಗೆ. ಹಾಂ ಟಿಕೆಟ್ ಇಡ್ತೀಯಾ? ಹಾಂ ಇಲ್ಲ ಸೈಡಿಗೆ ಇಡ. ಬೇಡ ಟಿಕೆಟ್ ಇಟ್ಬಿಡಿ. ಇಡ ಮತ್ತೆ 9 ಗಂಟೆಗೆ ಬಂದಿದ್ದು, 10 ಗಂಟೆಗೆ ಬಂದಿದ್ದು. ಲೌಕರ್ ಆಗಿತ್ತು. 9ಕ್ಕೆ ಬಂದಿದ್ದು. ಏನೋಪ್ಪ ಹತ್ಲಿ ಗಾಡಿ ಹತ್ತು ಕುಂದಿರ್ತೀನಿ ಈಗ ನಾನು. ಸೀದಾ ಇನ್ನೊಂದು ಟೆಂಪಲ್ದಾಗ ಸಿಗೋಣ. ಇನ್ನೊಂದು ಟೆಂಪಲ್ಗೆ ಹೋಗೋದು. ಸರಿ ಹತ್ತುತ್ತಿಲ್ಲ. ಹಾಂ ಓಕೆ ಚಲೋ. ಅಲ್ಲಿ ಹೋಗೋಣ. ನಾನು ಹೇಳಿದ್ನಲ್ಲ ಮಲ್ಲಿಕಾರ್ಜುನ ಗುಡಿ ನೆಕ್ಸ್ಟ್ ಟೆಂಪಲ್ ಅಂತಂದು ಇದೆ ಅದು. ಇಲ್ಲಿ ದೇವರಿಗೆ ಎಲ್ಲ ನಮಸ್ಕಾರ ಮಾಡಿ ತುಂಬ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ನಮ್ಮ ಯಜಮಾನ್ರು ಹಾಲು ತೊಗೊಂಬಂದರು, ಅಭಿಷೇಕ ಮಾಡೋಣ ಅಂತಂದು ಶಿವನಿಗೆ. ಅದಾದಮೇಲೆ ತುಂಬ ನಂಬರ್ ಇತ್ತಲ್ಲಿ, ಹಾಗೆ ಕ್ಯೂ ಹಚ್ಕೋತ ಹೋಗಿ ಎಲ್ಲ ಅಭಿಷೇಕ ಮಾಡಿದೆ ಹಾಲಲ್ಲಿ. ಇವತ್ತು ಎಲ್ಲ ಕಡೆ ಹೋಗಿ ಬಂದ್ವಿ. ಸೊ ಈಗಷ್ಟ ಮನೆಗೆ ಬಂದ್ವಿ. ಇವತ್ತಿನ ಲಾಗ್ ಇಷ್ಟೇ. ಎಲ್ಲರಿಗೂ ಬಾಯ್. ಬಾಯ್.